Hey guys, welcome back to my YouTube channel, The Fashion Flex. One 5 seconds ಈ ವಿಡಿಯೋ ನೋಡಿ. ಸಕ್ಕ ಸ್ಮಾರ್ಟ್ ಆಗಿದ್ದೀನಲ್ಲ? ಹಾ, ತುಂಬಾ ಸ್ಮಾರ್ಟ್ ಆಗಿದ್ದೀರಿ. ನಾನು ನೋಡಿದ್ರಾ? ಪ್ರತಿ ಹುಡುಗನಿಗೆ ಮೇನ್ ಇಂಪಾರ್ಟೆಂಟ್ ಫಸ್ಟ್ ಸ್ಟೆಪ್ ಬರೋದೇ ಲುಕ್ ವೈಸಲ್ಲಿ. ಪ್ರತಿಯೊಂದು ಒಕೇಶನ್ ಅಲ್ಲಿ, ಪ್ರತಿಯೊಂದು ಈವೆಂಟ್ ಅಲ್ಲಿ ನೀವೆಲ್ಲಾದ್ರೂ ಪಬ್ಲಿಕ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀರಾ ಅಂದ್ರೆ ಫಸ್ಟ್ ನೋಟಿಸ್ ಮಾಡೋದೇ ಶೂಸ್. ಆಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದಂಗೆ ನಿಮ್ಗೆ ಗೊತ್ತಾಗಿರುತ್ತೆ ಏದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಇವತ್ತು ಅಂತ. ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಕಂಟೆಂಟ್ಗೋಸ್ಕರ ನಾನು ಸಪೋರ್ಟ್ ಮಾಡಿ. ಒಳ್ಳೆ ಪೇರ್ ಶೂಸ್ ಅಲ್ಲಿ ಬಜೆಟ್ ಇಲ್ಲ ಅಂದ್ರೆ ಡೋಂಟ್ ಗೋ ಫಾರ್ 5,000, 10,000, 20,000 ಶೂಸ್. ಕಟ್ ಆಫ್ ದ ಪ್ರೈಸ್ ಕಡಿಮೆ ಮಾಡ್ಕೊಳ್ಳಿ ಅಂಡ್ ಇನ್ಕ್ರೀಸ್ ದ ವ್ಯಾಲ್ಯೂ. ಸೊ ಪ್ರೈಸ್ ಕಡಿಮೆ ಮಾಡಿ ಇನ್ಕ್ರೀಸ್ ವ್ಯಾಲ್ಯೂ ಮಾಡೋದು ಹೆಂಗೆ ಅಂದ್ರೆ ಲೋ ಬಜೆಟ್ ಆರ್ ಬಜೆಟ್ ಅಲ್ಲಿ ಇರುವಂತಹ ಶೂಸ್ ನ ಪರ್ಚೇಸ್ ಮಾಡಂಗೆ. ನನ್ನ ಹತ್ರ ಒಂದು 5 pairs ಆಫ್ ಶೂಸ್ ಇದೆ. ನಾನು ಅದನ್ನ ರೆಕಮೆಂಡ್ ಮಾಡಕ್ ಹೋಗ್ತೀನಿ. ನೀವು ಅದನ್ನ ಲಿಂಕ್ ಅಲ್ಲಿ ಚೆಕ್ ಮಾಡ್ಕೊಬಹುದು ಯಾವ ಶೂಸ್ ನ ಟ್ಯಾಗ್ ಮಾಡಿದೀನಿ ಅಂತ. ಫಸ್ಟ್ ಬಂದ್ಬಿಟ್ಟು ಯು ಶುಡ್ ಹ್ಯಾವ್ ಎ ಪೇರ್ ಆಫ್ ಗುಡ್ ಸ್ನೀಕರ್ಸ್. ಎಲ್ಲಾ ಶೂಸ್ ನನ್ಗೆ ಗೊತ್ತು, ಹುಡುಗರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಶೂ ತಗೊಂಡು ಜಿಮ್ಗೆ, ಕಾಲೇಜ್ಗೆ ಅಂಡ್ ದೆನ್ ಎಲ್ಲಾ ಈವೆಂಟ್ಸ್ಗೂ ಅದನ್ನೇ ಹಾಕೊಂಡು ಹೋಗ್ತಾರೆ ಅಂತ. ಸೊ ಡೋಂಟ್ ಡೂ ದಟ್. ಸೊ ನೀವೇನಾದ್ರು ಫಂಕ್ಷನ್ಸ್ ಇಲ್ಲ, ಕಾಲೇಜ್ ಏನಾದ್ರು ಹೋಗ್ತಾ ಇದ್ರೆ ಅಂದ್ರೆ ಗೋ ಫಾರ್ ಎ ಗುಡ್ ಪೇರ್ ಆಫ್ ಸ್ನೀಕರ್ಸ್. ಒಂದು ಬ್ಲಾಕ್ ಅಂಡ್ +1 ಅಂದ್ರೆ ವೈಟ್ ಸ್ನೀಕರ್ಸ್ ಆರ್ ಎಸ್ ಬ್ಲಾಕ್ ಸ್ನೀಕರ್ಸ್, ಎರಡರಲ್ಲಿ ಯಾವ್ದಾದ್ರು ಒಂದು ಕಲರ್ ಇರ್ಬೋದು. ಸೊ ನಾನು ಇದನ್ನ ಈ ಒಂದು ಸ್ನೀಕರ್ಸ್ ಯಾವ್ದು ಕಂಫರ್ಟ್ ಆಗಿರುತ್ತೆ ಸೊ ಅದನ್ನ ಟ್ಯಾಗ್ ಮಾಡಿರ್ತೀನಿ, ನಾನು ಯೂಸ್ ಮಾಡ್ತಾ ಇರೋದು. ಸೊ ನಿಮ್ಗೆ ಇಷ್ಟ ಆದ್ರೆ ನೀವು ಪ್ರೈಸ್ ಅಲ್ಲಿ ತಗೊಬಹುದು. ಅಂಡ್ ದೆನ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಹ್ಯಾವ್ ಒನ್ ಗುಡ್ ಪೇರ್ ಆಫ್ ಫಾರ್ಮಲ್ ಶೂಸ್. ನಾನು ವಿಡಿಯೋ ನೋಡ್ತಿರೋರು ಆಲ್ಮೋಸ್ಟ್ 18, 19, 20, 25, 30 ಇರ್ಬೋದು ಅಂತ ಅನ್ಕೊಂತೀನಿ. ಸೊ ಅವ್ರಿಗೋಸ್ಕರ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಗೋ ಫಾರ್ ಗುಡ್ ಪೇರ್ ಆಫ್ ಬೂಟ್ಸ್ ಆರ್ ಶೂಸ್. ಒಂಥರ ಬರುತ್ತೆ ಶೂಸ್, ಚೆಲ್ಸಿ ಬೂಟ್ಸ್ ಅಂತ. ಸೊ ಇದನ್ನ ಸಜೆಸ್ಟ್ ಮಾಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯು ಆರ್ ನಾಟ್ ಎ ಸ್ಮಾಲ್ ಬಾಯ್ ಸ್ಟಿಲ್. ಯಾಕಂದ್ರೆ ಸ್ನೀಕರ್ಸ್ ಹಾಕೊಬಹುದು, ಬಟ್ ವರಾಸ್ ಲೋ ಬ್ರಾಂಡೆಡ್ ಶೂಸ್ ಅಂದ್ರೆ ಏನಿರುತ್ತೆ ಅಂದ್ರೆ 200-300 ರೂಪೀಸ್ಗೆಲ್ಲ ಸಿಗುತ್ತೆ. ಡೋಂಟ್ ಗೋ ಫಾರ್ ಇಟ್. ಇನ್ವೆಸ್ಟ್ ಒನ್ ಪೇರ್ ಆಫ್ ಶೂಸ್ ಅಂಡ್ 1 year 2 year ವರೆಗೂ ಯೂಸ್ ಮಾಡಬಹುದು ಆರಾಮಾಗಿ, ನೋ ಟೆನ್ಷನ್. ನೀವೇನಾದ್ರೂ 200-300 ರೂಪೀಸ್ ಶೂಸ್ ನೋಡಿದ್ರೆ ನಿಮ್ ಕ್ವಾಲಿಟಿ ಕಡಿಮೆ ಆಗುತ್ತೆ, ನಿಮ್ದು ಕ್ವಾಲಿಟಿ ಕಡಿಮೆ ಆಗುತ್ತೆ. ನೀವ್ ಹೇಳ್ಬೋದು ಐ ಲುಕ್ ಕಂಫರ್ಟಬಲ್, ನನ್ ಕಂಫರ್ಟಬಲ್ ಇರೋ ಸಾಕು ಅಂತ. ನೋ, ದಟ್ಸ್ ವೆರಿ ರಾಂಗ್. ಯು ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಯುವರ್ ಸೆಲ್ಫ್ ಇನ್ ದ ಪಬ್ಲಿಕ್ ವೆನ್ ಯು ಗೋ ಔಟ್. ಆರ್ ಇಫ್ ನೀವೇನಾದ್ರೂ ಕಾಲೇಜ್ ಸ್ಟೂಡೆಂಟ್ ಆಗಿದ್ರೆ ಐ ಸಜೆಸ್ಟ್ ಯು ಟು ಗೋ ಫಾರ್ ಒನ್ ಗುಡ್ ಪೇರ್ ಆಫ್ ಶೂಸ್, ಯೂಸ್ ಇಟ್ ಫಾರ್ 1 year ಅಂಡ್ ಗೋ ಫಾರ್ ಸೆಕೆಂಡ್ ಅದರ್ ಶೂಸ್. ಸೊ ಅಂಡ್ ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ, ಯಾವ್ದಾದ್ರು ಗುಡ್ ಪೇರ್ ಆಫ್ ಬೂಟ್ಸ್ ಆರ್ ಶೂಸ್ ನಿಮ್ ಬಜೆಟ್ ಅಲ್ಲಿ ಅಂದ್ರೆ ಲೈಕ್ 2,000 ಆರ್ 1,000. ಸೊ ಈ ಬಜೆಟ್ ಅಲ್ಲಿ ಯಾವ್ದಾದ್ರು ಶೂಸ್ ತಗೊಂಡ್ರೆ ಇಟ್ ವಿಲ್ ಬಿ ಗುಡ್ ಪೇರ್ ಆಫ್ ಶೂಸ್. ಶೂಸ್ ನಾನು ಯಾವ್ದು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಕ್ಯಾಂಪಸ್ ಅಲ್ಲಿ. ಸೊ ಕ್ಯಾಂಪಸ್ ಶೂಸ್ ಬಂದ್ಬಿಟ್ಟು 1241 ಅಲ್ಲಿ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ 1,200-300 ರೂಪೀಸ್ಗೆಲ್ಲ ಒಳ್ಳೆ ಶೂಸ್ ಸಿಗುತ್ತೆ. ಸೊ ಬಟ್ ಕಂಫರ್ಟ್ ವೈಸ್ ಚೆನ್ನಾಗಿರುತ್ತೆ, ಬಟ್ ನೀವು ಯೂಸ್ ಮಾಡಬಹುದು. ಈ 4,000-5,000 ಎಲ್ಲ ಇನ್ವೆಸ್ಟ್ ಮಾಡಬಹುದು. ಇಫ್ ಯು ಡೋಂಟ್ ಹ್ಯಾವ್ ಬಜೆಟ್ ಗೋ ಫಾರ್ ದೀಸ್ ಪೇರ್ ಆಫ್ ಶೂಸ್. ತುಂಬಾ ಕಂಫರ್ಟ್ ಇರುತ್ತೆ ಅಂಡ್ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ. ಈ ಫೋಟೋ ಹಾಕಿರ್ತೀನಿ, ನೋಡ್ಕೊಬಹುದು ನೀವು ಈ ಕಡೆ. ಸೊ ನೀವೇನಾದ್ರೂ ಇಂಟ್ರೆಸ್ಟ್ ಇದೆ ತಗೊಳ್ಬಹುದು. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಶೂಸ್ದು. ಸೊ ಗೋ ಚೆಕ್ ಫಾರ್ ಇಟ್ ಅಂಡ್ ಕಮೆಂಟ್ ನಿಮ್ಗೆ ಇಷ್ಟ ಯಾವ ಬ್ರ್ಯಾಂಡ್ ಶೂಸ್ ಅಂತ ಕಮೆಂಟ್ ಮಾಡಿ. ಅಂಡ್ ನೆಕ್ಸ್ಟ್ ಪೇರ್ ಆಫ್ ಶೂಸ್ ಬಂದ್ಬಿಟ್ಟು ಯಾವ್ದು ಅಂತಂದ್ರೆ ನೆಕ್ಸ್ಟ್ ಪೇರ್ ಆಫ್ ಶೂಸ್ ಯಾವ್ದು ನಾನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಮೈ ಪರ್ಸನಲ್ ಫೇವರೇಟ್ ಸ್ಪಾರ್ಕ್ಸ್. ಸೊ ಸ್ಪಾರ್ಕ್ಸ್ ನಾನು ಆಕ್ಚುಲಿ ಒಂದು 3 to 4 ಪೇರ್ ಆಫ್ ಶೂಸ್ ಇರ್ಬೋದು ಸ್ಪಾರ್ಕ್ಸ್. ನಾನು ಯಾಕೆ ಸಿಕ್ಕಾಪಟ್ಟೆ ಅಂದ್ರೆ ನಾನು ಸ್ಪಾರ್ಕ್ಸ್ ಜಾಸ್ತಿ ಚೆನ್ನಾಗಿ ತಗೊಂತೀನಿ ಅಂದ್ರೆ ಸ್ಪಾರ್ಕ್ಸ್ ತುಂಬಾ ಇಷ್ಟಪಡ್ತೀನಿ. ಅಂದ್ರೆ ದೇ ಹ್ಯಾವ್ ಲಾಟ್ ಆಫ್ ಕಲೆಕ್ಷನ್ಸ್, ಹಾಗೇನೆ ಕ್ವಾಲಿಟಿ ವೈಸ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನೊಂದು 4 to 5 years ಇಂದ ಯೂಸ್ ಮಾಡ್ತೀನಿ ಪೇರ್ಸ್ ಆಫ್ ಶೂಸ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಸ್ಪೋರ್ಟ್ಸ್ ಶೂಸ್ ತಗೊಳ್ಳಿ, ಸ್ನೀಕರ್ಸ್ ತಗೊಳ್ಳಿ, ಲೈಕ್ ಇನ್ನೇನಂತಾರೆ ಸೊ ಹೈ ಬೂಟ್ಸ್ ತರ ಇರುತ್ತಲ್ಲ, ಸೊ ಆತರ ಸ್ನೀಕರ್ಸ್ ತರದ್ ಇರುತ್ತೆ, ಆತರ ಶೂಸ್ ತಗೊಳ್ಳಿ. ಎಲ್ಲಾನು ಸಿಕ್ಕಾಪಟ್ಟೆ ಕಂಫರ್ಟ್ ಆಗಿರುತ್ತೆ. ಸೊ ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ. ಇದು ಆಲ್ಮೋಸ್ಟ್ ಒಂದು 800 ರೂಪೀಸ್ ಆಗ್ಬಹುದು ಈ ಶೂಸ್ ನಿಮ್ ಬಜೆಟ್ ಅಲ್ಲಿ ಇದ್ರೆ. ಸೊ ಗೋ ಫಾರ್ ಇಟ್ ಶೂಸ್. ಬ್ಲಾಕ್ ಕಲರ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಗೋ ಫಾರ್ ಇಟ್. ಥರ್ಡ್ ಬ್ರ್ಯಾಂಡ್ ನಾನು ಯಾವ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಏಷ್ಯನ್. ಸೊ 1000 ಬಿಲೋ 1000 ಪೇರ್ ನೋಡ್ತಾ ಇದ್ದೀನಿ ಅಂದ್ರೆ ಗೋ ಫಾರ್ ಏಷ್ಯನ್ ಪೇರ್ ಆಫ್ ಶೂಸ್. ಏಷ್ಯನ್ ಅಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಶೂಸ್ ಇದಾವೆ. ಸೊ ನಿಮ್ಗೆ 800, 900, 700 ಒಳಗೆ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಶೂಸ್ ಸಿಗುತ್ತೆ. ಸೊ ಗೋ ಫಾರ್ ಇಟ್. ಅಂಡ್ ಈ ಪೇರ್ ಆಫ್ ಶೂಸ್ ನನ್ಗೆ ಒಂಥರ ಪರ್ಸನಲಿ ಸ್ಟೈಲಿಂಗ್ ಸೂಪರ್ ಆಗಿದೆ. ಸೊ ಕಾಂಫರ್ಟ್ ಇದೆ ಅಂತ ಸಿಕ್ಕಾಪಟ್ಟೆ ನಾನು ರಿವ್ಯೂಸ್ ನೋಡ್ಬಿಟ್ಟು ನಾನು ಸಜೆಸ್ಟ್ ಮಾಡಿದ್ದೀನಿ ನಿಮ್ಗೆ. ಸೊ ಕಂಫರ್ಟಬಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ಸೊ ಈ ಪೇರ್ ಆಫ್ ಶೂಸ್ ನ ಸಜೆಸ್ಟ್ ಮಾಡ್ತೀನಿ, ನಾನು ತಗೊಬಹುದು. ಇಲ್ಲ ನನ್ಗೆ ಒಂಚೂರು 1000 ಮೇಲೆ ಹೋಗ್ತೀನಿ ಅಂದ್ರೆ ರೆಡ್ ಟೇಪ್ ಶೂಸ್ ಇದಾವೆ, ರೆಡ್ ಟೇಪ್ ತಗೊಬಹುದು. ಡೋಂಟ್ ಗೋ ಫಾರ್ ರೆಡ್ ಟೇಪ್ ಸ್ಪೋರ್ಟ್ಸ್ ಶೂಸ್ ಇಂತ ರೆಡ್ ಟೇಪ್ ಸ್ನೀಕರ್ಸ್ ತುಂಬಾ ಚೆನ್ನಾಗಿರ್ತವೆ, ಫಾರ್ಮಲ್ ಶೂಸ್ ತರ ಇರ್ತವೆ.
ಸ್ನೀಕರ್ಸ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ 1100 ಗೆಲ್ಲ ಸಿಗುತ್ತೆ. ನಾನು ಇಲ್ಲಿ ಹಾಕಿರ್ತೀನಿ ಫೋಟೋಸ್ ಎಲ್ಲ, ನೀವು ನೋಡ್ಕೊಬಹುದು. ಹಾಗೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಜಸ್ಟ್ ಗೋ ಚೆಕ್ ಫಾರ್ ಇಟ್. ರೆಡ್ ಟೇಪ್ ಸಿಕ್ಕಾಪಟ್ಟೆ ಒಳ್ಳೆ ಬ್ರ್ಯಾಂಡ್, ತಗೊಳ್ಬಹುದು, ನಾನು ಅದನ್ನ ಸಜೆಸ್ಟ್ ಮಾಡ್ತೀನಿ. ಅಂಡ್ ದೆನ್ ಫಿಫ್ತ್ ಬಂದ್ಬಿಟ್ಟು ಯಾವ ಸಜೆಸ್ಟ್ ಮಾಡ್ತೀನಿ, ನಿಮ್ಗೆ ಬಜೆಟ್ ಇದ್ರೆ ಲೈಕ್ 5000 ಒಳಗೆ ನಾನು ನೋಡ್ತಾ ಇದೀನಿ ಒಂದು ಪೇರ್ ಆಫ್ ಸ್ನೀಕರ್ಸ್ ನಲ್ಲಿ ಬಜೆಟ್ ಅಲ್ಲಿ ಇದ್ ಮಾಡ್ತೀನಿ ಅಂತಂದ್ರೆ, ನನ್ನ ಬಜೆಟ್ ಒಂದು 5000 ಒಳಗಿದೆ, ನಾನು ಹ್ಯಾಪಿಯಾಗಿ ತಗೊಂತೀನಿ ಯಾವ್ದೊಂದು ಶೂಸ್ ಅಂತಂದ್ರೆ, ನಾನು ಸಜೆಸ್ಟ್ ಮಾಡೋದು ಯಾವ್ದಂದ್ರೆ ಅಡಿಡಾಸ್ ಒಂದು ಶೂಸ್ ಇದೆ. ಅಡಿಡಾಸ್ ಒಂದು ಶೂಸ್ ಇದೆ, ಆಲ್ಮೋಸ್ಟ್ ನಿಮಗೆ 4500 ಸಮಥಿಂಗ್ ಏನೋ ಆಗುತ್ತೆ. ಸೊ ಅದು ಗ್ರೀನ್ ಸ್ಟ್ರೈಪ್ಸ್ ಬರುತ್ತೆ, ನಾನು ಇಲ್ಲಿ ಫೋಟೋ ಹಾಕಿರ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಡೋಂಟ್ ಗೋ ಫಾರ್ ಸ್ಪಾರ್ಕ್ಸ್ 3-4 ಲೈನ್ಸ್ ಇರುತ್ತಲ್ಲ, ಸೊ ಅಡಿಡಾಸ್ ತರ ಇರುತ್ತೆ 4 ಲೈನ್ಸ್ ತರ ಇರುತ್ತೆ. ಡೋಂಟ್ ಗೋ ಫಾರ್ ಇಟ್, ಯಾಕಂದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ ಇಟ್ಸ್ ಸ್ಪಾರ್ಕ್ಸ್ ಅಂದ್ರೆ. ಅಡಿಡಾಸ್ಗೆ ನಿಮ್ ಚೆನ್ನಾಗಿ ಸ್ಪಾರ್ಕ್ಸ್ ಒಳ್ಳೆ ಕಂಪ್ನಿನೇ, ಬಟ್ ಏನಂದ್ರೆ ಅಡಿಡಾಸ್ ಮುಂದೆ ಕಂಪೇರ್ ಮಾಡಿದಾಗ ಅಂದ್ರೆ ಇಂಚೂರು ಕೆಳಗೆ ನೋಡ್ತಾರೆ. ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ 3 ಇರುತ್ತಲ್ಲ, ಸೊ 3 ಸ್ಟೆಪ್ಸ್ ಇರುವಂತ ತಗೊಂಡ್ 4 ಸ್ಟೆಪ್ಸ್ ಇರುವಂತ ಸ್ಪಾರ್ಕ್ಸ್ ನ ತಗೊಂಡ್ಬೇಡಿ, ನಿಮ್ಗೆ ನಿಮ್ ಲೆವೆಲ್ ನ ಕಡಿಮೆ ಮಾಡುತ್ತೆ. ಸೊ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು 5000 ಬಜೆಟ್ ಆಗಿಲ್ಲ ಅಂದ್ರೆ ನಿಮ್ 2000 ಬಜೆಟ್ ಅಲ್ಲಿ ಒಂದ್ ಪೇರ್ ಆಫ್ ಪೂಮಾ ಸ್ನೀಕರ್ಸ್ ಇದಾವೆ, ಲೈಕ್ ಬ್ಲಾಕ್, ಫುಲ್ ಬ್ಲಾಕ್ ಬರುತ್ತೆ, ಒಂದು ಫುಲ್ ವೈಟ್ ಬರುತ್ತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದು, ನಾನು ಇದನ್ನ ಸಜೆಸ್ಟ್ ಮಾಡಕ್ ಇಷ್ಟಪಡ್ತೀನಿ. ಸೊ ನಿಮ್ಗೆ ಇನ್ನೂ ಬಜೆಟ್ ಇದ್ರೆ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಗೋ ಫಾರ್ HRX ಅಂತ. ಸೊ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಗೊತ್ತಿರುತ್ತೆ ನಾನು ಯಾವ ತರ ಕಂಟೆಂಟ್ ಮಾಡ್ತಾ ಇದ್ದೆ, ಮತ್ತೆ ಯಾವ ತರ ವಿಡಿಯೋಸ್ ನ ಬಿಡ್ತಾ ಇದ್ದೆ, ಎಷ್ಟು ಹೆಲ್ಪ್ ಆಗಿದೆ ಅವ್ರಿಗೆ ಅಂತ. ಅದೇ ತರನೇ ಮುಂದೆ ಇದೇ ತರ ವಿಡಿಯೋಸ್ ಬರ್ತಾ ಇರುತ್ತೆ. ಹಾಗೆ ನನಗೆ ಸಿಕ್ಕಾಪಟ್ಟೆ ಫಾಸ್ಟ್ ಫ್ಯಾಷನ್ ಮತ್ತೆ ಈ ಏನಂತಾರೆ ಅಪಾರಲ್ಸ್, ಈ ಶರ್ಟ್ಸ್, ಪ್ಯಾಂಟ್ಸ್, ಮತ್ತೆ ಈ ಕ್ಲಾತಿಂಗ್ ಅಂಡ್ ದೆನ್ ಶೂಸ್, ಅದಾದ್ಮೇಲೆ ಸ್ನೀಕರ್ಸ್ ಸಿಕ್ಕಾಪಟ್ಟೆ ಕ್ರೇಜ್ ಇರೋದ್ರಿಂದ ನಾನು ಅನ್ಕೊಂಡೆ ಯಾಕೆ ಈ ತರ ಮಾಡಬಾರ್ದು. ಸೊ ಈ ತರ ಮಾಡೋದ್ರಿಂದ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಅಂಡ್ ದೆನ್ ಸೊ ಅದಕ್ಕೋಸ್ಕರ ಈ ನೇಮ್ ಇಟ್ಟಿನಿ, ಫ್ಯಾಷನ್ ವರ್ಡ್ಸ್ ಅಂತ. ಅದಕ್ಕೋಸ್ಕರ ಈ ನೇಮ್ ನ ಇಟ್ಟಿದ್ದೀನಿ, ದ ಫ್ಯಾಷನ್ ಫ್ಲೆಕ್ಸ್ ಅಂತ. ಸೊ ಈ ಯೂಟ್ಯೂಬ್ ಚಾನಲ್ ಏನಿರುತ್ತೆ ಅಂದ್ರೆ, ಸೊ ನಿಮ್ ಕಂಪ್ಲೀಟ್ ಆಗಿ ಎಲ್ಲ ಇರುತ್ತೆ. ಸೊ ಗ್ರೂಮಿಂಗ್ ಇಂದ ಹಿಡಿದು ಫ್ಯಾಷನ್ ಅಂಡ್ ದೆನ್ ಡ್ರೆಸ್ಸಿಂಗ್ ಅಂಡ್ ಆಲ್ ಕೈಂಡ್ ಆಫ್ ವಿಡಿಯೋಸ್ ಇರುತ್ತೆ ನಿಮ್ಮ ಹತ್ರ. ಅಂಡ್ ನಾನೇನ್ ಪ್ಲಾನ್ ಮಾಡ್ತೇನೆ ಅಂದ್ರೆ, ನೆಕ್ಸ್ಟ್ ನನ್ನ ನೀವು ಬೆಳೆಸ್ತಾ ಇದ್ದೀರಾ ಅಂದ್ರೆ, ನಮ್ 10K 15K 20K ಸಬ್ಸ್ಕ್ರೈಬ್ ಆಗ್ತಾ ಇದ್ದಂಗೆನೆ ನಾನೇನ್ ಪ್ಲಾನ್ ಮಾಡಿದ್ದೀನಿ ಅಂದ್ರೆ ಗಿವ್ ಅವೇ ತರ ಕೊಡೋಣ ಅಂತ. ಇಟ್ಸ್ ನಾಟ್ ಎ ಗಿವ್ ಅವೇ, ಇಟ್ಸ್ ಅ ಟೇಕ್ ಅವೇ. ಸೊ ನೀವು ನಂಗೆ ಸಪೋರ್ಟ್ ಮಾಡ್ತಾರೆ, ನಾನೇನ್ ಮಾಡ್ತೀನಿ ಅಂದ್ರೆ ಒಬ್ಬ ಸಬ್ಸ್ಕ್ರೈಬರ್ನ 2-3 ಸಬ್ಸ್ಕ್ರೈಬರ್ಸ್ ನ ತಗೊಂಡು ನಾನು ಅವ್ರನ್ನ ಅಟ್ಲೀಸ್ಟ್ 1 ಡೇ ಸ್ಪೆಂಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಅವ್ರ ಜೊತೆ ಸ್ಪೆಂಡ್ ಮಾಡಿ ಏನ್ ಮಾಡ್ತೀನಿ ಅಂದ್ರೆ, ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಅವೇ ಟು ದೆಮ್. ಅಂದ್ರೆ ನನ್ನ ಪ್ಲಾನ್ಸ್ ಮುಂದೆ ಏನಿದೆ ಅಂದ್ರೆ, ಮುಂದೆ ಅಂತ ಅಂದ್ರೆ, ಸೊ ಪ್ರತಿ 10K 15K 20K ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಂಗೆನೆ ಸೊ ಒಬ್ಬೊಬ್ಬ ಸಬ್ಸ್ಕ್ರೈಬರ್ ನ ತಗೊಂಡು, ಸೊ ಅವ್ರಿಗೆ ಟೇಕ್ ಅವೇ ಅಂತ ಒಂದೊಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಏನ್ ಮಾಡ್ತೀನಿ ಅಂದ್ರೆ, ಸೊ ಅವ್ರಿಗೆ ತಗೊಂಡು ಫ್ಯಾಷನ್, ಸೊ ಅವ್ರಿಗೆ ಯಾವ್ದು ಇಷ್ಟಪಡ್ತಾರೋ ಸೊ ಆ ಸ್ಟೋರಿಗೆ ಕರ್ಕೊಂಡೋಗಿ ಸೊ ಅವ್ರಿಗೆ ಕ್ಲಾತಿಂಗು ಅದೇ ತರ ಕೊಡೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡ್ತಾ ಇದೀವಿ. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಸೊ ಒಬ್ಬ ನನ್ನ ಸಪೋರ್ಟ್ ಮಾಡ್ತಿರೋರಿಗೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಸೊ ಅವ್ರು ಏನಾದ್ರು ಮಾಡ್ಬೇಕು ಅಂದ್ರೆ ಮುಂದೆ ಇರೋರ್ನ ಸಪೋರ್ಟ್ ಮಾಡ್ತಾರೆ. ಈ ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಈ ಸಬ್ಸ್ಕ್ರೈಬರ್ಸ್ಗೆ ನಾನು ಪ್ರತಿ 5K 10K ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಂಗೆ ಸೊ ಅವ್ರಿಗೆ ಟೇಕ್ ಅವೇ ಅಂತ ಕಾನ್ಸೆಪ್ಟ್ ಅಲ್ಲಿ ಈ ತರ ಮಾಡ್ತೀನಿ. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ, ಈವೆನ್ಚುಲಿ ನನಗೂ ಬೆನಿಫಿಟ್ ಆಗುತ್ತೆ, ಟು ಬಿ ಫ್ರ್ಯಾಂಕ್. ಸೊ ಈ ತರ ಕಾನ್ಸೆಪ್ಟ್ಸ್ ಎಲ್ಲ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಸೊ ನಾರ್ಮಲ್ ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ ಅಂದ್ರೆ ಗಿವ್ ಅವೇ ಕೊಡ್ತಾರೆ. ಸೊ ಯಾವಾಗ 1 lakh 2 lakh ಅಂತ ಯೂಟ್ಯೂಬ್ ಕೊಡ್ತಾರೆ. ಸೊ ನಾನು ಆತರ ಮಾಡ್ತಾ ಇಲ್ಲ. ಸೊ ನಾನು ಕೊಡ್ಬೋದಿತ್ತು 50K 100K 200K ಸಬ್ಸ್ಕ್ರೈಬರ್ಸ್ ಆದಾಗ ನಾನು ಗಿವ್ ಅವೇ ಕೊಡ್ಬೋದಾಗಿತ್ತು, ಬಟ್ ನಾನು ಆತರ ಮಾಡಲ್ಲ. ನನ್ನ ಪ್ಲಾನ್ ಇದ್ಬಿಟ್ಟು 10K 20K 30K ಆರ್ 10K 15K ಈ ತರ ಸಬ್ಸ್ಕ್ರೈಬರ್ಸ್ ಆಗ್ತಿದಂಗೆ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಈಗ ಈ ತರ ಸಪೋರ್ಟ್ ಮಾಡ್ತಾ ಇರಿ. ಸೊ ಇದೇ ತರ ವಿಡಿಯೋಸ್ ನ ಬಿಡ್ತಾ ಇರ್ತೀನಿ, ಇದೇ ತರ ಕಂಟೆಂಟ್ ನ ಕೊಡ್ತಾ ಇರ್ತೀನಿ ಎಲ್ಲರಿಗೂ ಸೊಸೈಟಿಗೆ. ಆದಷ್ಟು ನಿಮ್ಮ ಟೈಮ್ ಯುಟಿಲೈಸ್ ಮಾಡೋದಕ್ಕೆ ನಾನು ಪ್ಲಾನ್ ಮಾಡ್ತೀನಿ. ನಿಮ್ ಟೈಮ್ ವೇಸ್ಟ್ ಆಗಬಾರ್ದು. 10 to 15 ಮಿನಿಟ್ಸ್ ನೀವೇನ್ ಯೂಟ್ಯೂಬ್ ವಿಡಿಯೋ ಸ್ಪೆಂಡ್ ಮಾಡ್ತೀರಿ ಯೂಟ್ಯೂಬ್ ಅಲ್ಲಿ, ಯು ಹ್ಯಾವ್ ಟು ಗೆಟ್ ಪೇಡ್ ಫಾರ್ ಇಟ್. ನೀವು ಅದರಿಂದ ಏನಾದ್ರು ತಿಳ್ಕೊಳೋದು, ಅದರಿಂದ ಯೂಸ್ ಆಗೋದು ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಇದೇ ತರ ಕಂಟೆಂಟ್ಗೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಯೂಟ್ಯೂಬ್ ಚಾನಲ್ಗೆ ನನ್ನ ಫಾಲೋ ಮಾಡ್ಕೊಳ್ಳಿ. ಸೊ ಇದೇ ತರ ವಿಡಿಯೋಸ್ ಬರ್ತಾ ಇರುತ್ತೆ. ನೀವೆಷ್ಟು ಸಬ್ಸ್ಕ್ರೈಬ್ ಮಾಡ್ತೀರೋ ನನ್ಗೆ ಅಷ್ಟೇ ಮೋಟಿವೇಶನ್ ಸಿಗುತ್ತೆ, ನಾನು ಅಷ್ಟೇ ಇನ್ನೂ ಜಾಸ್ತಿ ಇನ್ನೂ ಹೊಸ ತರ ವಿಡಿಯೋ ಮಾಡೋದಕ್ಕೆ ಏನಂತಾರೆ ಮೋಟಿವೇಶನ್ ಸಿಗುತ್ತೆ. ಹಾಗೇನೆ ಈ ಸೆಟಪ್ ಮಾಡೋದಕ್ಕೆ ತುಂಬಾ ಕಷ್ಟ ಆಯ್ತು. ಅಂಡ್ ದೆನ್ ಇವೆನ್ಚುಲಿ ಏನಂದ್ರೆ ಹಳೆ ಯೂಟ್ಯೂಬ್ ಚಾನಲ್, ನಾನು ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ 490 ಸಬ್ಸ್ಕ್ರೈಬರ್ಸ್ ಇರೋ ನನ್ನ ಹಳೆ ಯೂಟ್ಯೂಬ್ ಚಾನಲ್ಗೆ, ಅಂದ್ರೆ ಯೂಟ್ಯೂಬ್ ಚಾನಲ್ ಅಂದ್ರೆ ಈ ನೀಶ್ ಬಿಫೋರ್ ನೀಶ್ ಅಲ್ಲಿ ಸೊ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ಅದನ್ನ ನಾನು ಕಂಟಿನ್ಯೂ ಮಾಡಕ್ ಆಗ್ತಾ ಇಲ್ಲ. ಈ ಯೂಟ್ಯೂಬ್ ಚಾನಲ್ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ.
ಆ ಬೇರೆ ನಿಶಲ್ಲಿ ಅಂದ್ರೆ ಫ್ಯಾಷನ್ ರಿಲೇಟೆಡ್ ನಿಶಲ್ಲಿ ಕಂಟಿನ್ಯೂ ಮಾಡೋಕೆ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ನೀವು ಈ ತರ ನಾನು ಸಪೋರ್ಟ್ ಮಾಡ್ತಾ ಇದ್ರೆ ನಾನು ಮುಂದೆ ಬೆಳಿತೀನಿ. ನಿಮ್ಮನ್ನು ಯಾರಾದ್ರೂ ನನ್ನ ಸಬ್ಸ್ಕ್ರೈಬರ್ಸ್ ಅಂದ್ರೆ ನನ್ನ ಫ್ಯಾಮಿಲಿ ಆಗ್ತೀರಾ ನೆಕ್ಸ್ಟ್. ಸೊ ನನ್ನ ಫ್ಯಾಮಿಲಿ ಇಂದ ದಿ ಫ್ಯಾಷನ್ ಫ್ಲೆಕ್ಸ್ ಫ್ಯಾಮಿಲಿಯಿಂದ ನಿಮ್ಗೆ ಏನಾದ್ರು ಗಿವ್ ಅವೇಸ್ ಗೆಟ್ ಅವೇಸ್ ಕೊಡ್ತಾ ಇರ್ತೀನಿ ಯಾವಾಗೂ. ಅಂಡ್ ದೆನ್ ನೀವು ನನ್ನ ಸಪೋರ್ಟ್ ಮಾಡ್ತೀರಾ ಅಂಡ್ ದೆನ್ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ಯೂಟ್ಯೂಬ್ ಚಾನಲ್ ಅಂತ ಇಷ್ಟಪಡ್ತೀನಿ. ಸೊ ನಿಮ್ಗೆ ಈ ಯೂಟ್ಯೂಬ್ ವಿಡಿಯೋ ಇಷ್ಟ ಆಗಿದೆ ಒಂದು ಕಮೆಂಟ್ ಹಾಕಿ, ಹಾಗೇನೆ ಒಂದು ಶೇರ್ ಮಾಡಿ. ಹಾಗೇನೆ ನಿಮ್ಗೆ ಅನ್ನಿಸ್ತು ಇದ್ರ ಬಗ್ಗೆ ಇದನ್ನ ಕಂಟಿನ್ಯೂ ಮಾಡಬಹುದಾ ಏನು ಅಂತ ನೀವ್ ಹೇಳಿ. ಸೊ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ. ಸೊ ಈ ವಿಡಿಯೋ ನಿಮ್ಗೋಸ್ಕರ ಮಾಡ್ತಾ ಇದೀನಿ. ಇದೇ ತರ ವಿಡಿಯೋಸ್ ವೀಕ್ಲಿ ಅಟ್ಲೀಸ್ಟ್ 2-3 ವಿಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಆಲ್ ಈ ವಿಡಿಯೋ ವಾಚ್ ಮಾಡಿರೋದಕ್ಕೆ. ಅಂಡ್ ದೆನ್ ಮತ್ತೆ ಸಿಗ್ತೀನಿ, ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ, ಹೊಸ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ, ಅಂಡ್ ಹೊಸ ರೀತಿಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್. ಸಿ ಯು ಆಲ್. ಬಾಯ್. ಟೇಕ್ ಕೇರ್. ಸಿ ಯು ಆಲ್.